ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವರ್ಷ ಸಿಹಿಯಿಂದ ಆರಂಭ ಮಾಡೋಣ ಅಂತ ಒಂದು ಸ್ವೀಟ್ ರೆಸಿಪಿ ತಂದಿದ್ದೀನಿ. ಅದೇನಂತೀರಾ, ಸೊ ಇದೊಂದು ಡಿಫ್ರೆಂಟಾಗಿ ಕಾಜು ಮಿಲ್ಕ್ ಕೇಸರಿ ಬಾತ್ ರೆಸಿಪಿ ಟ್ರೈ ಮಾಡಿದ್ದೀನಿ. ತುಂಬಾ ಸಖತ್ತಾಗಿರುತ್ತೆ. ಸಕ್ಕರೆ ಯೂಸ್ ಮಾಡಿಲ್ಲ, ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ. ಅದಕ್ಕೆ ವಿಡಿಯೋನ ಲಾಸ್ಟ್ ಗಂಟೆ ನೋಡಿ. ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಒಂದು 6 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು, ಅಡುಗೆ ಎಣ್ಣೆ. ಇಲ್ಲಿ ನಾನು 1 ಇಡಿ ಆಗೋಷ್ಟು ಗೋಡಂಬಿ ಹಾಕ್ಕೊತಾ ಇದ್ದೀನಿ. ರೆಸಿಪಿನೇ ಕಾಜು ಕೇಸರಿ ಅಲ್ವಾ, ಅದಕ್ಕೋಸ್ಕರ ನಾನು 1 ಇಡಿ ಅಂದರೆ ಒಂದು ದೊಡ್ಡ ಗೋಡಂಬಿ ಇರುತ್ತಲ್ಲ, ಒಂದು 20ರಿಂದ 25 ಗೋಡಂಬಿನ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಕೈ ಅಳತೆನೇ ಗೊತ್ತಾಗ್ಬಿಡುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾವಾಗೂ ಒಂದೇ ಥರ ಕೇಸರಿ ಬಾತ್ಗಳು, ಈ ಥರ ಸ್ವೀಟ್ ರೆಸಿಪಿಗಳನ್ನ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಂದ್ರೆ ಈ ಥರ ರೆಸಿಪಿನೂ ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಇವಾಗ ಗೋಡಂಬಿನ ಫ್ರೈ ಮಾಡಿದ್ದೀನಿ. ಇದಕ್ಕೆ ಬಾದಾಮಿ, ದ್ರಾಕ್ಷಿ ಏನೂ ಹಾಕಿಲ್ಲ, ನಾನು ಬೇರೆ ಗೋಡಂಬಿ ಮಾತ್ರ ಯೂಸ್ ಮಾಡಿದ್ದೀನಿ. ನೀವು ಬೇಕಂದರೆ ಎಲ್ಲ ಕೂಡ ಯೂಸ್ ಮಾಡ್ಕೋಬೋದು, ಬಾದಾಮಿ, ದ್ರಾಕ್ಷಿ ಕೂಡ ಯೂಸ್ ಮಾಡ್ಕೋಬೋದು. ಅದನ್ನೆಲ್ಲ ಫ್ರೈ ಮಾಡಿ ಎತ್ತಿಟ್ಟಿದ ಮೇಲೆ ನಾನು ನಾರ್ಮಲಾಗಿ ಟೀ ಕುಡಿಯೋಂಥ ಕಪ್ಪು ಎಲ್ಲರ ಮನೆಯಲ್ಲಿ ಇರುತ್ತೆ, ಅಥವಾ ನಾರ್ಮಲ್ ಸ್ಟೀಲ್ ಲೋಟ ಯಾವುದಾದ್ರು ಇದ್ದರೆ ಅಳತೆ ತೊಗೊಳ್ಳಿ. ಅದನ್ನು ನಾನು ರವೆ ತೊಗೊಂಡಿದ್ದೀನಿ. ನಾರ್ಮಲ್ ಉಪ್ಪಿಟ್ಟು ರವೆ ಅಂದರೆ ಬಾಂಬೆ ರವೆ ಅಂತಾರಲ್ಲ, ಆ ರವೆನ ತಗೊಂಡು ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟು ಬೇಬೇನೇ ಆಗಲಿ ಅಂತ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಆದರೂ ಫ್ರೈ ಮಾಡಿ. ಆನಂತರ ಇದಕ್ಕೆ ನಾನು ನೀರು ಯೂಸ್ ಮಾಡ್ತಾಯಿಲ್ಲ, ಹಾಲು ಯೂಸ್ ಮಾಡ್ತಾಯಿದ್ದೀನಿ. ಗಟ್ಟಿ ಹಾಲೇ ಯೂಸ್ ಮಾಡಿದ್ದೀನಿ. ಒಂದು 3 ಲೋಟ ಆಗೋಷ್ಟು ಹಾಲನ್ನ ಚೆನ್ನಾಗಿ ಕುದಿಸಿಟ್ಕೊಂಡಿದ್ದೀನಿ. ಬಿಸಿ ಹಾಲೇ ಇದು. ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ 3 ಕಪ್ ಆಗೋಷ್ಟು ಗಟ್ಟಿ ಹಾಲು. ನಿಮಗೆ ಗಟ್ಟಿ ಹಾಲು ಇಷ್ಟ ಇಲ್ಲ ಅಂದರೆ ಒಂಚೂರು ನೀರು ಕೂಡ ಮಿಕ್ಸ್ ಮಾಡ್ಕೋಬೋದು. ಆನಂತರ ಹಾಲು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ನ ಇಮಿಡಿಯೇಟ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ. ಲೋ ಫ್ಲೇಮಲ್ಲಿ ಇಟ್ಟು ಹಾಲು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಗನೆ ಗಂಟಾಗ್ಬಿಡುತ್ತೆ. ಇನ್ನೊಂದು, ನಾವು ತುಪ್ಪದಲ್ಲಿ ಹುರಿದಿದ್ದೀರಿ ಮತ್ತು ಡೈರೆಕ್ಟಾಗಿ ಬಿಸಿ ಹಾಲು ಹಾಕಿರೋದ್ರಿಂದ ಜಾಸ್ತಿ ಗಂಟು ಆಗೋದಿಲ್ಲ. ಆನಂತರ ಇದು ನೋಡಿ, ಒಂದು ಅರ್ಧ ಭಾಗ ಬೆಂದಿದ ಮೇಲೆ ಇಲ್ಲಿ ನಾನು ಒಂದು ಚಿಟಿಕೆ ಆಗೋಷ್ಟು ಕೇಸರಿ ಹೂವು ಹಾಕ್ಕೊತಾ ಇದ್ದೀನಿ, ಸ್ಯಾಫ್ರಾನು. ಇದು ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದ್ರೂ ನಿಮ್ಮ ಹತ್ರ ಕಲರ್ ಇಷ್ಟಪಡ್ತೀರಂದರೆ ನ್ಯಾಚುರಲ್ ಕಲರ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಫುಡ್ಗಂತಲೇ ಬರುತ್ತಲ್ಲ, ಆ ಕಲರ್ ಯೂಸ್ ಮಾಡ್ಕೋಬೋದು. ಒಂದು 5 ಏಲಕ್ಕಿ ಬೀಜನ ನಾನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಸಿಪ್ಪೆಲ್ಲೇ ತೆಗೆದ್ಬಿಟ್ಟು ಒಂದು 5 ಏಲಕ್ಕಿ ಮಾತ್ರ ಸಿಪ್ಪೆ ತೆಗೆದ್ಬಿಟ್ಟು ಬೀಜಗಳನ್ನ ಮಾತ್ರ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದು ಚೆನ್ನಾಗಿ ಒಂದು 3/4 ಭಾಗ ಬೆಂದ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗವಾಗ ಈ ಥರ ಸೌಟಿಂದ ತಿರುಗಿಸ್ತಾನೆ ಇರಬೇಕು. ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಎಲ್ಲ ಒಂಥರ ಮುದ್ದೆ ಥರ ಹೊಂದ್ಕೊಳ್ಳುತ್ತಲ್ಲ, ಆವಾಗ ನಾನಿಲ್ಲಿ ಸಕ್ಕರೆ ಬದಲಾಗಿ ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಮಿಲ್ಕು, ಸೊ ಹಾಲು ಯೂಸ್ ಮಾಡಿದ್ದೀನಿ. ಕಂಡೆನ್ಸ್ ಮಿಲ್ಕು ಕೂಡ ಹಾಲಲ್ಲೇ ಮಾಡೋದು. ಸೊ ಇಲ್ಲಿ ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೋ ಅದೇ ಕಪ್ಪಲ್ಲಿ ಕಂಡೆನ್ಸ್ ಮಿಲ್ಕು 1 ಕಪ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೊಂದು ಚೂರು ಹಾಕ್ಕೋಬೋದು. ನಾನು ಸ್ವಲ್ಪ ಮೈಲ್ಡಾಗೇ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ 1.5 ಕಪ್ ಆಗೋಷ್ಟು ಕೂಡ ಹಾಕ್ಕೋಬೋದು. ಸೊ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಸ್ಟ್ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನಾರ್ಮಲ್ ಸಕ್ಕರೆ ಹಾಕಿದಾಗ ಯಾವ ಥರ ಮೆಲ್ಟ್ ಆಗುತ್ತೋ ಅದೇ ಥರ ಇದು ಕೂಡ ಮೆಲ್ಟ್ ಆಗುತ್ತೆ. ಆನಂತರ ಮತ್ತೆ ಒರಿಜಿನಲ್ ಇದಕ್ಕೆ ಬರುತ್ತೆ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಎಸೆನ್ಸಲ್ಲಿ ಬರುತ್ತಲ್ಲ, ಪೈನಾಪಲ್ ಫ್ಲೇವರು, ಆ ಥರ ಫ್ಲೇವರ್ ಎಸೆನ್ಸಲ್ಲಿ ಬೇಕಂದರೆ ಕೂಡ ನೀವು ಹಾಕ್ಕೋಬೋದು ಇದ್ದರೆ. ಸೊ ಇವಾಗ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ರೆಸಿಪಿ ರೆಡಿಯಾಗಿದೆ. ಎಲ್ಲ ಥರ ಸ್ವೀಟ್ ರೆಸಿಪಿ ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಇದೊಂದು ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಫಸ್ಟ್ ಡೇನೇ ಈ ಥರ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಹುರಿದಿರೋಂಥ ಗೋಡಂಬಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ಎಲ್ಲನೂ ಸಿಹಿಯಾಗೇ ಇರಲಿ ಅಂತಲೂ ಕೇಳ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಸಿಯಾಗಿ ಒಂದು 15 ನಿಮಿಷದಲ್ಲಿ ಮಾಡ್ಕೊಳ್ಳೋಂಥ ರೆಸಿಪಿ. ಖಂಡಿತ ಟ್ರೈ ಮಾಡಿ ನೋಡಿ. ವಿಶೇಷ ದಿನಗಳಲ್ಲಿ ದೇವರಿಗೆ ಪ್ರಸಾದವಾಗಿ ಅಥವಾ ಮನೆಯಲ್ಲಿ ಬರ್ತಡೇ ಏನಾದರೂ ಹಬ್ಬಗಳಲ್ಲಿ ಒಂದು ಸಿಂಪಲ್ ಸ್ವೀಟ್ ರೆಸಿಪಿ ಮಾಡಬೇಕಂದ್ರೆ ಯಾವಾಗ ಒಂದೇ ಥರ ಮಾಡೋದಕ್ಕಿಂತ ಈ ಥರ ಕೂಡ ಡಿಫ್ರೆಂಟಾಗಿ ಮಾಡಿ ನೋಡಿ. ತಿನ್ನೋದಕ್ಕೆ ಸಾಫ್ಟಾಗಿ ಸಖತ್ತಾಗಿರುತ್ತೆ, ಒಂಥರ ಕೋವಾ ತಿಂದಂಗೆ ಇರುತ್ತೆ. ನೋಡಿ, ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆಯ್ತು ಅಂದರೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡೋರು. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.